ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ. ಹೌದ್ರಿಪ್ಪ ಮಾತಾ ತಮ್ಮ ಪ್ರಪ್ರಥಮದಲ್ಲಿ ಬಂದು ಏನಾಗಿತ್ರಿಪ್ಪ? ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಯಾರಿಪ್ಪ ನನ್ನಪ್ಪ? ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದ್ರಿಪ್ಪ. ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಅವ್ರು ಯಾರಿಪ್ಪ? ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಹೌದು ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಹೌದು ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ? ಕೈಯಲ್ಲಿ ಕಂತಿ ದಂಡಲಾಕುಳಿ ಹಿಡಿದು ದಿಟ್ಟತನದಿಂದ ಮರ್ತ ಲೋಕವನ್ನು ಸಂಚರಿಸಿ ಹೌದು ದುಷ್ಟರನ್ನು ಸಂವರಿಸಿ ಶಿಷ್ಟರನ್ನು ಪರಿಪಾಲಿಸಿ ಹೌದ್ರಿಪ್ಪ. ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಅನಿಸಿ ಅನ್ನಸಿ ಆದಿಗುರು ರೇವಣ ಸಿದ್ದೇಶ್ವರನನ್ನ ಏನ್ ಮಾಡ್ಬೇಕಂತೀರವ? ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿಪೂರ್ವಕವಾಗಿ ಪೂಜಿಸುತ್ತ ಹೌದ್ರಿಪ್ಪ. ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರಿಪ್ಪ? ಶಿವನ ಸ್ವರೂಪಿ ಶರಣೆ ಸೂರಮದೇವ ಸುತ್ತ ಭರಮದೇವರ ಪುತ್ರ ಕಳವಿ ನಾರಾಯಣಗೌಡನ ಅಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಹೌದು ದಂಗೆಕೋರರ ಗಂಡ ಮೇಡಿಕಾರರ ಮಿಂಡ ಉರಿ ಮಾರಿ ದೇವರು ಉಗ್ರಗಣ್ಯನ ದೇವರು ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ? ಅಲ್ಲದ ಗುಣ ದೇವರ ಸ್ವಾಮಿಘಾತಕ ದೇವರ ಜೀವಕ್ಕೂ ಮುನಿ ದೇವರ ಗಾಂಜಿ ಕೋನ ದೇವರ ಗಾರುಡಿಗೆ ದೇವರು ಎನಿಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೌದ್ರಿಪ್ಪ. ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಹುಲಿ ಅನ್ನಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ? ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಹೌದು ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡಿರ್ತಕ್ಕಂಥ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಳಿಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ? ಇಂಥ ಕಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದ್ರಿಪ್ಪ. ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅವ್ರು ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನಮ್ಮದು ಯಾವಾದ್ರಿಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಯಾರವ ನನ್ನಪ್ಪ? ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತ ಹೌದು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದು ನಾಗನಸೂರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನವ್ವ ಯಾರವ ನನ್ನವ್ವ? ಜಗಜ್ಜನನಿ ಜಗನ್ಮಾತೆ ಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೌದ್ರಿಪ್ಪ. ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಏನು ಮಾಡ್ಬೇಕಂತೀಯವ? ಅವರಿವರನ್ನದ ಎಲ್ಲರಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಕಲಾವಿದರ ಸಂಘ ಯಾವುದು? ಯಾವಾದ್ರಿಪ್ಪ ಕಲಾವಿದರ ಸಂಘ? ಜೇವರಿಗೆ ತಾಲೂಕಿನ ಯಡ್ರಾವಿ ತಾಲೂಕಿನ ಮುರಗಾನೂರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮೇಲಾಗಿ ನಮ್ಮ ಅಣ್ಣನ ಸಂಘಕ್ಕೂ ಕೂಡ ಎಲ್ಲರಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಅವರಿವರನ್ನದೇ ಭಕ್ತಿಯ ನಮನಗಳನ್ನು ಹೇಳಿ ನಾವೊಂದು ಮಾತು ನಿಮಗೆ ಹೇಳ್ತ ನಿಮ್ಮ ಅಣ್ಣ ಕುರ್ಚಿ ಮ್ಯಾಗ ಕೂತಂತ ತಂಗಿ ನೀವು ಹಿಂಗ ಸಾಯ್ಬೇಡ್ರಿ. ಹಿಂಗ ಯಾಕೋ ಕೂತಲ್ದ ತಾಯಿ ತಂದೆ ಕೂತಾರ, ಅಣ್ಣ ತಮ್ಮರು ಕೂತಾರ, ಪಟಕದ ಕಾಗಗಳು ಕೂತಾರ. ಹೌದು 10 ಹೊಂಡು ಮಂಗಳಾರತಿ 5 ಗಂಟೆ ಆಗುತ್ತಾರ, ತಿರ್ಗಾಡಿ ಕಾಲ್ ಬಿಡ್ರಿ ಕರೆ. ಅವ್ರ ಏನ್ ಕುರ್ಚಿ ಮ್ಯಾಗ ಕೂತಾರ ನಿಮ್ಮ ಅಣ್ಣಾರು ಒಟ್ಟ ನಮಸ್ಕಾರ ಮಾಡ್ಬೇಡ್ರಿ ಅವ್ರಿಗೆ. ಹೆಂಗಂದಿ? ಇವ್ರಿಗೆ ಕೂತಾರ ನೋಡ್ರಿ ಬಟ್ಲು ಹೊಡಿಯ, ನೀ ಇವಂಗೂ ಒಟ್ಟ ನಮಸ್ಕಾರ ಮಾಡ್ಬೇಡ್ರಿ. ಇರ್ಲಿ ತಮ್ಮ, ಹೇಳವ ನೀ ಅಣ್ಣ ತಮ್ಮರಾಗಿ ನೀವ್ ಹೆಂಗಾರ ಮಾಡ್ರಿ ಬೇಕಾರ ಬಿಡ್ರಿ, ಅದು ನಿಮಗ್ ಬಿಟ್ಟು ವಿಷಯ. ಕೆಟ್ಟ ವೈರಿ ರೀ, ಅಣ್ಣ ತಮ್ಮರಟ್ ವೈರಿ ಯಾರು ಅಲ್ಲ. ಹೌದನ? ಚೂಜಿ ಮುರಿದು ಪಾಲ ತೋತ ನಿಮ್ಮ ಅಣ್ಣ ಕೂತಾ ನೋಡ್ರಿ ಕುರ್ಚಿ ಮೇಲೆ. ಆ ವೈರೇ ತಿಳ್ಕೊಂಡನೆ 2 ಮೇಳಗಳನ್ನ ಕುಡಿಸ್ಯಾರ. ಹೆಂಗ ಕುಡಿಸ್ಯಾರ? ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಇನ್ನೊಂದ್ಸಲ ಹೇಳುವ ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಅಜ್ಞಾನಿ ಜನರಿಗೆ ಗುರು ವಾಕ್ಯವೇ ವೈರಿ. ಮುರುಘಾನೂರ ಮ್ಯಾಲಕ್ಕ ಮುಗುಳ್ಯಾಳ ಮ್ಯಾಲೆ ವೈರಿ ತಿಳ್ಕೊಂಡು ಕುಡಿಸ್ಯಾರ ಅವರು.
ಹಿಂಗಂದಿ ಹಾ ಯಾಕಪ್ಪ ಬಾಳ ವಿಚಾರ ಮಾಡಿ ಕುಡ್ಸ್ಯಾರ. ಬಾಳ ವಿಚಾರ ಮಾಡಿ ಕೂಡ್ಸಿಲ್ಲವ ನಿಮ್ ಹೆಣಕ್ಕ 10-18 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡಿ ಕೂಡ್ಸ್ಯಾರ. ಎಲ್ಲಿ ಬಿಡು, ಹಾ ಮೊಮ್ಮೆ ಹಡವ್ರ ಹೆಣಕ್ಕ. ನಾನು ಏನು ಪುಗ್ಸೆಟ್ಟಿ ಬಂದಿಲ್ಲ, ನೀನು ಏನು ಪುಗ್ಸೆಟ್ಟಿ. ಅವ್ರು 20,000 ರೂಪಾಯಿ ನಾನು ಹೆಣಕ್ ಬಡದ್ರ ಹಾ ಮುಂಜಾನೆ 1000 ರೂಪಾಯಿ ನಿನ್ ಹೆಣಕ್ ನಾ ಬಡಿತೀನಿ. ಮೊದಲು ತಲೆ ನೆನಪಿರ್ಲಿ. ನೀವು ನಮ್ ಹೆಣಕ್ ಬಡಿತೀರಿ, ನಾ ಮನ್ಯಾವ ನಿಮ್ ಮಗಳ ಹೆಣಕ್ ನಾ ಬಡಿತೀನಿ ಮಾರಿ ಮ್ಯಾಲ. ಹಿಂಗಂದಿ ಹಾ ಆ ಟೈಮ್ಸ್ಗೆ ಅದ ನಿಮಗ. ನಿನ್ ಮಗಳ ಹೊಡೆತ ಬಾಳ ಬಿರ್ಸೈತಲ್ಲವ. ಇರ್ಲಿ, ಹಾ ಅದಕ್ಕ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಬಾಳ ಏನ್ ಮಾತಾಡುದಿಲ್ಲವ. ಇವತ್ತ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದ್ ತಮ್ಮ. ಆಗ್ಬೋದ್ಯಾಕ ಹಾಗೆ ಆಲತ್ತವ್ರಿ ಆಗ್ಲಕತ್ತವ. ಹೌದು. ನಾವ್ ಮಾಡಿರ್ತಕ್ಕಂತ ತಪ್ಪನ ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಹಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಯಾಕಪ್ಪ ಅನ್ನೋ ಒಂದು ಮಾತು ಹೇಳಿರಿ, ನೀವ್ ಎಲ್ಲರೂ ಕೇಳಿರಿ. ಏನ್ ಹೇಳ್ರಿಪ್ಪ ನಿಮ್ಮ ಅಣ್ಣಾಚಿ ಅವರು? ತಂಗಿ ಬಂದಾಳ, ತಂಗಿ ಬಂದಾಳ. 3 ತಿಂಗಳಾಯ್ತು ತಂಗಿ ಮಕ್ಕ ನೋಡಿಲ್ಲ. ಏನ ದಪ್ಪ ಆಗ್ಯದೋ, ಏನ ಬಡಕ್ ಆಗ್ಯದೋ, ಏನ ಮಕ್ಕನು ದಪ್ಪ ಆಗ್ತದನ ಕೋಡಿ? ಅವ್ರ ಯಾ ತೆರಿ ಮೇಲೆ ಕೇಳ್ಯಾರ, ನಿಮಗ್ ಕೂನಿಲ್ಲ. ಅಲ್ಲ ಅವನು ಕೇಳು, ಇನ್ನ ದಪ್ಪ ಆಗ್ಯದ, ಮೈಯಾಗ ದಪ್ಪ ಆಗ್ಯದ, ತಂಗಿ ಮಕ್ಕ ದಪ್ಪ ಆಗ್ಯದ ಕೇಳ್ತಾನೆ. ಇಲ್ಲ ಅವ್ರ ಎದಕ್ ಕೇಳ್ಯಾರ, ನಿಮಗ್ ಕೂನಿಲ್ಲ. ಯಾಕ? 3-4 ತಿಂಗಳಾಯ್ತು ಮನೆಗೆ ಎಲ್ಲ ಕಂಬಿದೈತಿ ಮಟ್ಟಲ್ಲ, ಅಡಿಕೆ ಸೀಸನ್ ಇಲ್ಲ, ಅದಕ್ಕೆ ತಂಗಿ ನೆನ್ಪು ಮಾಡ್ಲತ್ತಾನ. ಇಲ್ಲ ತಂಗಿ ದಪ್ಪ ಆಗ್ಯಾಳೋ, ಬಡಕ್ ಆಗ್ಯದಾಳೋ, ಏನ ಸ್ವರ್ಗ್ಯಾಳೋ, ಏನ ಸೊಕ್ಕ್ಯಾಳ ಅಂತೇಳಿ ನೋಡ್ಲಕ್ಕ ಬಂದೀನಿ ಅಂತ ಹೇಳ್ತಿದ್ದೀನಿ. ನನಗೆ ನಾಚಿಕೆ ಬರಬೇಕಾ? ಹಂಗ್ಯಾಕತ್ತೀರಿ ಮಂದ್ಯ ನಿಮ್ಮ ಮಣ್ಣಾಗ? ಮಂದ್ಯಾಗ ಹಂಗ್ಯಾಕಲ್ಲ ಕೇಳು. ಯಾಕೆ ಮಾತಾಡಕ? ತಂಗಿ ನಿನ್ನ ಗಂಡನ ಮನೆಗೆ ಮಾಡಿ ಕೊಟ್ಟಿನಿ ಅಂತಂದ್ರ ತಂಗಿ ನೀ ಸ್ವರ್ಗಿದೋ ಏನು, ಸೊಕ್ಕಿದೋ ಏನು, ದಪ್ಪ ಆಗ್ಯದೋ ಏನು, ಬಡಕೆ, ಅದನ್ನ ಮುಂದೆ ಕೇಳ್ಬೇಕು. ಮನ್ಯಾಗ ಇಟ್ಕೊಂಡಿ ಎಲ್ಲಾ ಕೇಳ್ತಿ ಅಂದ್ರ ನೀವು. ಅಲ್ಲ ಇನ್ನ ನಿನ್ನ ಮನ್ಯಾಗನೇ ಅದೀನಿ, ಮತ್ತೆ ನೀ ದಪ್ಪ ಆಗ್ಯದೋ ಏನು, ಸ್ವರ್ಗಿದೆ ಸೊಕ್ಕಿತ ಮಾತಾಡ್ತಿದ್ರ ನಿನಗ ಮೊದಲು ನಾಚಿಕೆ ಬರ್ಬೇಕಂತ ಹೇಳಕತ್ತೀನಿ. ಕಣ್ಣಿಗೆ ಅರ್ಬಿ ಕಡುವ ತಿರ್ಗಾಡ್ತೀರಿ ಮನ್ಯಾಗ ನೀವು? ದಿನ ಮನ್ಯಾಗ ಹಂಗೆ ತಿರುಗಾಡ್ತೀರಿ? ತಂಗಿನ ಕಾಣಲ್ಲ ನಿಮ್ಗೆ? ಹೋಗ್ಲಿ ಬಿಡ ನನ್ನ. ಇಲ್ಲ ಅಲ್ರಿ, ಹೋಗ್ಲಿ ಬಿಡತ್ತಂದ್ರ ಇನ್ನ ಇವ್ ಹಂಗ ಹಿಂಗ ಆದ್ರ ಸಜ್ಜು ಕೊಡಲಿ ವ್ಯವಹಾರ. ಹೌದಿಲ್ಲ? ಅಕ್ಕಲಕೋಟ್ ತಾಲೂಕ್ ಐತಿದು. ಮಾತಾಡ್ರ ಘಾತ್ ಆಗಿರಬಾರದು. ತಂಗಿ ಮೊದಲು ಎಲ್ಲಿ ಅದಾಳ, ಯಾರ ಮನ್ಯಾಗ ಅದಾಳ, ನನ್ನ ಮನ್ಯಾಗ ಅದಾಳ ಅನ್ನೋದು ಮೊದಲು ನಿನಗ ಅರು ಇರ್ಲಿ. ಹೌದಾ? ಎಲ್ಲ ತಂಗಿನ ಲಗ್ನ ಮಾಡಿ ಕೊಡು. ಅವಾಗ ಕೇಳ ತಂಗಿ ಹೆಂಗ ಬಾಳ. ಅವಾಗ 3 ತಿಂಗಳು ಬಿಟ್ಟು 6 ತಿಂಗಳಕ್ಕ ಬಾ. ಯಾವಾಗ ಸ್ವರ್ಗ್ಯಾಳ ಸೊಕ್ಕ್ಯಾಳ ಅವಾಗ ನೋಡಾಕ ಬಾ. ಹೌದಪ್ಪ ಮತ್ತ. ಹೌದಿಲ್ಲ? ಸುಮ್ಮನೆ 4 ಮಂದಿ ಕೂಗ್ತ ಮಲ್ರೋಗ ಬಂದಾರಗತ್ತೆ ತೆಗಿತ ನೋಡ್ಬೇಕು ನೀವು. ಇಲ್ಲ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ರೆಡಿ ಇಡ್ರಿ ನೀವು. ಯಾವಾಗ ಐತ್ರು? ಯಾಕಂದ್ರ ಅನ್ನ ಒಂದ್ ಜಡ್ ಐತ್ರಿ. ಯಾವದ್ರಿ ಪೀಡಿಸ್ ಬರ್ತದ ಯಾವಾಗ ನಾವು. ಹಂಗಾರ ಕಡಿಕ್ ಉಳ್ಳಾಗಡ್ಡಿ ಇರ್ಲಿಕ್ಕೆ ಕೆಬ್ಬಣ್ಣ ಅದು ಕಡಚಿಗೆ ಕೆಬ್ಬಣ. ಒಟ್ಟು ನಿಮ್ ತಯಾರಿಯಾಗಿ ಇರತ್ತೆ ಹೇಳದನ್ನ ಅಷ್ಟೇ. ಯಾವಾಗ ದೇವ್ರು ಬರ್ತೈತಿ ಹೇಳ ಬರಲ್ಲ ಅವ್ರ ಅನ್ನಾರಿಗೆ. ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಅನ್ನ ಮುಂದಿನ ಸಂದಿನಾಗ ಏನು ಮಾತಾಡ್ತಾನ ಮಾತಾಡ್ಲಿ. ಎಟ್ಟ ನೋಡ್ರಿ ಬಿಪಿ ಹಂಗೆ ಇರತ್ತ, ಕುರ್ಚಿ ಮ್ಯಾಗ ಕೂತ್ ಬಾಸ್ ಹೆಂಗಂದಿ? ಅಲ್ಲ ಹೌದು, ಮತ್ತ ರಕ್ತ ಇಲ್ಲದಕ್ಕೂ ಸಿಟ್ಟು ಬರುದೇನಿ ಅದು. ರಕ್ತ ಇತ್ತಪ್ಪ ಅಂದ್ರೆ ಸಿಟ್ಟು ಬರಂಗಿಲ್ಲ. ರಕ್ತ ಮೈಯಾಗ ರಕ್ತ ಇರ್ಲಿಕ್ಕ ಹೌದು ಆ ಸಿಟ್ಟು ಬರುದೇನಿ. ಅದಕ್ಕೆ ಬಿಪಿ ಗುಳಿಗೆ ತಗೋತಾನೆ ಮಣ್ಣ. ಇರ್ಲಿ, ಅದಕ್ಕಾಗಿ ವಿಷ ಇಟ್ಟ ಅನ್ನ. ಏನಿಟ್ರಿ ಅಣ್ಣಗಳ ವಿಷಯ? ಒಂದಲ್ಲ 2 ಅಲ್ಲ 3 ವಿಷಯ ಇಟ್ಟ ಅನ್ನ. ಹೌದಾ? 3 ವಿಷಯದಾಗ ತಂಗಿ ಯಾವ್ದು ಹಿಡಿತಾಳ, ಹಿಡಿದ ಬಿಟ್ಟಿರ್ತಕ್ಕಂತ ವಿಷಯ ನನಗಿರ್ಲಿ ಅಂತೇಳಿ ಹೇಳಿದ್ರು ಅವರು. ಅಣ್ಣಾಜಿ ಅವ್ರು ಹೇಳಿರು. ಹೌದಿಲ್ಲ? ಏನು ವಿಷಯ ಇಟ್ರು? ತಾಯಿ ಶ್ರೇಷ್ಠ ಏನು ಮಗ ಶ್ರೇಷ್ಠ ಅನ್ನೋದು ಒಂದು ವಿಷಯ. ಹೌದು. ಸನ್ಯಾಸಿ ಶ್ರೇಷ್ಠ ಏನ ಸಂಸಾರಿ ಶ್ರೇಷ್ಠ ಅನ್ನೋದು 2ನೇ ವಿಷಯ. ಹೌದ್ರಿಪ್ಪ. ದಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅನ್ನೋದು 3ನೇ ವಿಷಯ. 3 ವಿಷಯ ಇಟ್ಟಾರ. ಈ 3 ವಿಷಯದಾಗ ನಮ್ಮ ತಂಗಿ ಯಾವ್ದು ಹಿಡಿತಾಳೆ ಹಿಡಿಲಿ ಅನ್ನುವಂತ ಮಾತನ್ನ ಹೇಳ್ಯಾರ. ಅದಕ್ಕ ಇದ್ರಾಗ ನನಗ ಯಾಕಪ್ಪ ಎಲ್ಲರಿಗೂ ತಿಳಿದ ಮಟ್ಟ ಹೇಳ್ಯಾರ ಅವರು ಕಮಿಟಿ ಅವರು. ಏನತ್ತೇವ? ಬಾಳ ಮಾತಾಡಬೇಡ್ರಿ, ಸ್ವಲ್ಪ 5 ನಿಮಿಷದ ಒಳಗ ಮಾತು ಮುಗಿದಿರಬೇಕು, ಹಾಡಿಕೆ ಹೆಚ್ಚಾಗಿರ್ಬೇಕು ಅಂತೇಳಿ ಮತ್ತು ಇದೇ ಸೌಂಡ್ನಾಗ ಹೇಳ್ಯಾರ. ಇಲ್ಲಿ ಇದೇ ಕಿವಿ ಮಾತನ್ನು ಕೂಡ ಹೇಳಿ ಬಿಟ್ಟಾರ. ಹೌದಿಲ್ಲ? ವಿಷಯ ನನಗೆ ಯಾವ್ದಿರ್ಲಿ ಪತ್ರ? ನಮಗೆ ಯಾವ್ದ್ರಿಪ್ಪ? ತಾಯಿ ಮತ್ತು ಮಗನ ವಿಷಯದೊಳಗ. ಹೌದಾ? ಮಗನ ಪಾಲ ನನಗಿರ್ಲಿ, ತಾಯಿ ಪಾಲ ಅನ್ನಗಿರ್ಲಿ. ಹೌದಾ? ಇಲ್ಲಿ ಹೊಂಡತೈತಿ ನೋಡಿ ವಿಷಯ. ಹೌದಿಲ್ಲ? ಮಗನ ಪಾಲ ನನಗಿರ್ಲಿ, ತಾಯಿ ಪಾಲ ಅನ್ನಗಿರ್ಲಿ. ನಿಮ್ಮ ತಾಯಿ ಅನ್ನುವಂತ ಹೆಣ್ಮಗಳಿಗೆ
ಹೌದಾ ಆಕಿ ತಾಯಿ ಪಟ್ಟ ಬರಬೇಕಾದ್ರ ಹಿಂದ ಮಕ್ಕಳ ಮಗ ಇದ್ದಾಗನೇ ಆಕಿಗೆ ತಾಯಿ ಪಟ್ಟ ಬರ್ತದ. ಇದು ಮೊದಲ ತಲೆಯಾಗ ನೆನಪಿರ್ಬೇಕು. ವಿಷಯ ಹಚ್ಚಿರ ತಳಪಾಯಿ ಹಚ್ಚಿ ಹೋಗ್ಬೇಕು. ಹೌದಿಲ್ಲ? ಹೌದ ತಾಯಿಯನ್ನು ಅದಕ್ಕ ಹೇಳ್ತಾರ ಬಾಲಕರಿಲ್ಲದ ಬಾಲ್ಯದ ಯಾತರ ಜನ್ಮ. ಹೌದ್ ಹೌದವ. ಬಾಲಕರಿಲ್ಲದ ಬಾಲ್ಯದ ಯಾತರ ಜನ್ಮ. ಬಾಡಿಗೆ ಎತ್ತು ದುಡದಂಗ ಬಾಡಿಗೆಯ ಎತ್ತು ದುಡದಂಗ ಬಾಳೆಲೆಯ ಹಾಸ್ಯ ಉಂಡು ಬೀಸಿ ಒಗದಂಗ ಅನ್ನುವಂತ ಜೀವನ ಹೆಣ್ಮಗಳದಾಗ್ತದ. ಗಂಡನಾಗಿರ್ತಕ್ಕಂಥ ಹೆಣ್ಮಗಳಿಗೆ ತಾಯಿ ಪಟ್ಟ ಬರಬೇಕಾರ ಹೊಟ್ಟೆಲೆ ಮಕ್ಕಳಿಗೆ ಜನನ ನೀಡಬೇಕು. ಅಂದಾಗ ತಾಯಿ ಪಟ್ಟು ಬರ್ತದ. ಅಂದಾಗ ತಾಯಿ ಅನ್ನುವಂತ ಪದವಿ ಬರ್ತದ. ಅವಾಗ ನೀವು ತಾಯಿಯೇ ದೇವರು ಅನಸುಗುತ್ತೀರಿ. ಅನ್ನೋ ತನ್ನ ತಾಯಿ ದೇವರು ಅನಸುಗುವುದಿಲ್ಲ. ಹೌದಾ ಹೌದಿಲ್ಲ? ಅದಕ್ಕಾಗಿ ತಾಯಿನ ಅನ್ನತಕ್ಕಂತ ಅನ್ನನ ಪಾಲಿಗಿರ್ಲಿ. ಅದಕ್ಕ ಸೂರಮ್ಮ ದೇವಿಗೆ ಬಂಜಿ ಬಂಜಿತ್ತಿರಿ ಓಣ್ಯಾನ ಮಂದಿ ಬಂಜಿ ಪಟ್ಟ ಕೊಟ್ರು. ಹೌದು ಹೌದಿಲ್ಲ? ಬಂಜ್ ಅನ್ನುವಂತ ಬೈಲವನ್ನ ಬಂಧನ ಮಾಡ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಬಳಿ ಹೋಗಿ ಶಿವನಲ್ಲಿ ವರವನ್ನ ಬೇಡ್ಕೊಂಡು ಬಂದಳು. ಹೌದು. ಆ ಶಿವನ ವರವಿನ ಕಂದನೆ ನನ್ನಪ್ಪ ಬೀರಣ್ಣ ದೇವರ ಮಗ ಹುಟ್ಟಿದ. ಹೆಂಗ ಬೀರಣ್ಣ ದೇವರ? ಅದೇ ಮಗನದಿಂದ ಜಗತ್ತು ಬಯಕ ತಾಯಿ ಮತ್ತು ತಂದಿ. ಬೀರಣ್ಣ ದೇವರ ತಾಯಿ ಸೂರಮ್ಮ ದೇವಿ, ತಂದಿ ಬರಮ ದೇವರ. ಹೌದು. ಅದೇ ತಾಯಿ ಸೂರಮ್ಮ ದೇವಿ ಆಗಿರ್ತಕ್ಕಂತ ಮಗನಿಗೆ ಬೀರಣ್ಣಗ ಜನ್ಮ ನೀಡ್ಯಾಳಕ್ಕರೆ. ಹೌದು. ಆ ಬೀರಣ್ಣದಿಂದನೇ ತಾಯಿ ತಂದಿ ಹೆಸರು ಜಗತ್ತಿನಾಗ ಕೀರ್ತಿ ಬಂದದ. ತಾಯಿ ತಂದಿ ಹೆಸರು ಬಂದದ. ಇದು ಅದರಿಂದ ಮಗನದಿಂದ ಬಂದದ. ಮಗನದಿಂದ. ಹೌದಾ ಹೌದಿಲ್ಲ? ಅದಕ್ಕಾಗಿ ಜಗತ್ತಿನಾಗ ಮಗ ಅನ್ನುವಂತ ಬಹಳ ಶ್ರೇಷ್ಠದನ. ನಿಮ್ಮ ತಾಯಿ ಅನ್ನುವಂತ ನಿಮ್ಮ ತಾಯಿ ಬಲ್ಲಿ ಗುಣಗಳ ಎರಡದವ. ಕೆಟ್ಟ ಹಚ್ಚಿಕಟ್ಟು ಗುಣ ಅದಾವ. ನಿಮ್ಮ ತಾಯಿ ಬಲ್ಲಿ ಗುಣಗಳು ಹೇಸದಾವ. ಬಾಳ ಆಯ್ತು. ಅಲ್ಲಿ ಇಲ್ಲಿ ಹೇಳುದು, ಆಕಿದ್ ಹೋಗಿಕಿ ಹೇಳುದು. ಹಂಗಲ್ಲ ಸಂಗವ ಮನ್ ಹಿಂಗ ಮಾಡಿ ಆಕಿ ನೋಡು. ಮಗನ ಲಗ್ನ ಮಾಡಿರಪ್ಪ ನೀವೆಲ್ಲ ಅಣ್ಣನ ಬಳಗದವ್ರ ವಿಚಾರ ಮಾಡ್ರಿ. ಮಗನ ಲಗ್ನ ಮಾಡಿರ್ತಾರ ತಾಯಿ ತಂದಿ. ಜೋಡಿಲೆ ಸೊಸೆ. ಹೌದು, ಜೋಡಿಲೆ ಮಾಡ್ತಾರ. ಏನ ಒಬ್ಬನ ಮಾಡ್ತಾರನು? ಜೋಡಿಲೆ ಮಾಡ್ತಾರಲ್ರಿ. ಜೋಡಿಲೆ ಮಾಡಿರ್ತಾರ. ಹೌದಿಲ್ಲ? ಹೌದಾ. ಮಗನ ಲಗ್ನ ಮಾಡಿ ಸೊಸೆ ಮನೆಗೆ ಬಂದಳಪ್ಪ ಅಂತಾರ. ಬಂದಳ ಅಂದ್ರ ಹೌದಿಲ್ಲ? ಸೊಸಿಗೆ ಒಂದು ಭಾವದಿಂದ ನೋಡೋದಿಕ್ಕೆ ಮನಿಯೊಳಗ ತಾಯಿ ಹೆಂಗ ನೋಡಿದ್ರು? ಸ್ವತಃ ತನ್ನ ಹಡದಿರ್ತಕ್ಕಂತ ಮಗಳಿಗೆ ಒಂದು ಭಾವದಿಂದ ನೋಡುದು. ಹೆಂಗವ ಭಾವಗಳು? ಹೆಂಗ ಭಾವಗಳು? ಹೆಂಗ್ರಿಪ್ಪ? ಇದೇ ನಾಗಣಸೂರ ಗ್ರಾಮದಾಗ ಲಕ್ಷ್ಮೀ ದೇವಿ ಜಾತ್ರೆ ನಡೆದಿತ್ತು. ಜಾತ್ರೆಗೆ ಯಾಕಪ್ಪ ಅಂದ್ರ ಮಗಳು ಮನಿಯೊಳಗಿದ್ಳು. ಹೌದು. ಮತ್ತ ಅತ್ತಿ ಮನಿ ಸೊಸಿ ಹೆಣ್ಮಗಳು ಆಕೆ ಮಗನ ಹೆಂಡತಿ ಕೂಡ ಸೊಸಿನೂ ಮನಿಯೊಳಗಿದ್ಳು. ಮನೆಯಾಗ ಇದ್ರ ಆ ಜಾತ್ರೆ ನಡೆದಂತ ಸಂದರ್ಭ ಒಂದು 5-6 ದಿನ ಜಾತ್ರೆ ನಡೀತಿ. ಸ್ವತಃ ತನ್ನ ಹಡದಿರ್ತಕ್ಕಂತ ಮಗಳ ತಾಯಿ ತಂದೆಗೆ ಊಟಕ್ಕೆ ಕೊಡ್ಲಾಕತ್ತಿಳು. ತಾಯಿಗತ್ತು ನೀಡ್ಲಾಕತ್ತಿಳು. ಊಟಕ್ಕೆ ನೀಡುವ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟು ಊಟಕ್ಕೆ ಕೊಡ್ತಿದ್ರು. ಊಟಕ್ಕೆ ಕೊಡೋ ಸಂದರ್ಭದಾಗ ನೀರಿಗೆ ತಾಕಿ ನೀರಿನ ಗ್ಲಾಸ್ ಚೆಲ್ಲಿ ಬಿಡ್ತಿ. ಚೆಲ್ಲಿ ಬಿಡ್ತು. ಅವಾಗ ನೀರಿನ ಗ್ಲಾಸ್ ಉಳ್ಳಿದಾಗ ಆ ತಾಯಿ ಅಂದಳತ್ತೇನಂತೇಳಿ. ಏನಂದಳವ ತಾಯಿ? ಅಯ್ಯ, ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನು ಎಲ್ಲಿ ಇಡಬೇಕ ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗೋಲ್ಲ ಅಂತೇಳಿ. ಇದು ಏನೋ ಮಗಳ ಸೀರೆಗೆ ತಟ್ಟಿ ಬಿದ್ದಾಗ, ನೀರು ಚೆಲ್ಲಿದಾಗ, ಮಗಳ ಕೇಡ ಮಾಡಿದಾಗ. ಹೌದು. ಅದೇ ತನ್ನ ಮಗನ ಹೆಂಡತಿ ಸೊಸಿ ಸೊಸಿ ಎಲ್ಲರಿಗೂ ಅಣ್ಣ ತಮ್ಮರಿಗೆ ಆಕೆ ಕೂಡ ಅತ್ತಿ ಭಾವ ಮೈದನ ಗಂಡರಿಗೆ ಊಟ ಕೊಡ್ತಿಳು. ಹೌದು. ಆಕೆ ಒಂದು ನೀರಿನ ಗ್ಲಾಸ್ ಮುಂದಿಟ್ಟನೆ ಊಟ ಕೊಡ್ತಿಳು. ಊಟಕ್ಕೂ ಆಕೆಗೂ ಅಚಾನಕ್ ನೀರಿಗೆ ತಾಕಿ ಗ್ಲಾಸ್ ನೀರೆಲ್ಲ ಚೆಲ್ಲಿ ಬಿಟ್ಟು ನೀರು ಉಳಿತಿ. ಅದೇ ಅತ್ತಿ ಬೈದಳ ತನ್ನ ಸೊಸಿ ನೀರು ಚೆಲ್ಲಿದಾಗ ಏನಂತೇಳಿ. ಏನಂದಳು ಸೊಸಿಗೆ? ಅಯ್ಯ, ನಮ್ಮ ಮನ್ಯಾನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್. ನೆತ್ತಿ ಮೇಲೆ ಅಂದಳ. ನಮ್ಮ ಮನ್ಯಾಗ ಮಂದಿ ಏನು ಖಬರೇ ಇಲ್ಲ. ನೆತ್ತಿ ಏನಂದಳು? ಸೊಸಿ ನೀರು ಚೆಲ್ಲಿದಾಗ ಏನಂದಳು? ಅಯ್ಯ, ನಮ್ಮ ಮನ್ಯಾನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್. ನೆತ್ತಿ ಮೇಲ ಅದೇ ಸ್ವತಃ ತನ್ನ ಹಡದ ಮಗಳು ಚೆಲ್ಲಿದಾಗ ಏನಂದಳು? ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯಲ್ಲಿ ಇಡ್ಲಾಕ್ ಬರಲ್ಲ, ಎಲ್ಲಿ ಇಡಕ್ ಗೊತ್ತೇ ಆಗೋಲ್ಲ. ನೋಡ್ರಿ, ಹಿಂಗ ಮಾಡ್ತಾ ಇರ್ತೇವೆ. ಒಂದು ಮನೆ ಬಿಟ್ಟು ಒಂದು ಮನೆ ತುರುಕ್ತಾರಿ ಮನ ಒಯ್ದು. ಅದಕ್ಕಾಗಿ ನಿಮ್ಮ ತಾಯಿಗಳ ಬಲ್ಲೆ ಗುಣಗಳು ಎರಡದಾವ. ಅದಕ್ಕಾಗಿ ತಾಯಿ ಪಾಟಿ ಅನ್ನ ಹಿಡ್ದಾನಪ್ಪ ಅಂದ್ರ ತಾಯಿಗಳಲ್ಲಿ ಎಷ್ಟು ಪ್ರಕಾರಗಳದಾವ. ಹೌದು. ಆ ತಾಯಿಗಳ ಎಷ್ಟು ಜನಗಳದಾರ, ಅದರಾಗ ನೀ ಯಾವ ತಾಯಿನ ಹಿಡಿದು ಬೆಳೆಸ್ತೀಯನ್ನ. ಹೌದು. ಹೌದಿಲ್ಲ? ಹೌದಾ. ಯಾವ ತಾಯಿನ, ಯಾಕಂದ್ರೆ ಮಲತಾಯಿ ಅದಳ, ಚಿಗವದಳ, ಅಕ್ಕಿ ದೊಡ್ಡವದಳ. ಹೌದಿಲ್ಲ? ಹೌದು. ಮತ್ತ ಹಡದಿರ್ತಕ್ಕಂತ ತಾಯಿ ಅದಲ್ಲ. ಹಿಂಗ ತಾಯಿಗಳಲ್ಲಿ ಬಹಳ ಪ್ರಕಾರಗಳದಾವ. ನೀ ಯಾವ ತಾಯಿನ ಹಿಡಿದು ಬೆಳೆಸ್ತಿ, ಒಂದ್ ತಾಯಿನ ಹಿಡಿದು ಬೆಳೆಸ್ಬೇಕು. ಒಂದು ತಾಯಿನ. ಹೌದಿಲ್ಲ? ಅದಕ್ಕ ನಿಮ್ಮ ತಾಯಿಗಳ ಬಲ್ಲಿ ಗುಣಗಳು ಹೇಸದಾವು ಅನ್ನುವಂತ ಮಾತನ್ನ ಹೇಳಿ ಕೌರವರೊಳಗ 101 ಮಂದಿ, ಪಂಚ ಪಾಂಡವರೊಳಗ 5 ಜನ ಇದ್ರು. 5 ಜನ ಪಂಚ ಪಾಂಡವರು ತಾಯಿ ಕುಂತಿದೇವಿ. ಹೌದು. ಕುಂತಿದೇವಿ ಆಗಿರ್ತಕ್ಕಂತ ಕರ್ಣಗ ಜನ್ಮ ನೀಡಿದಂತ ಸಂದರ್ಭದಾಗ ತಾ ಹಡದಿರ್ತಕ್ಕಂತ ಮಗನನ್ನೇ ಏನ್ ಮಾಡ್ಲು? ಹೊಳಿಯೊಳಗ ಬಿಟ್ಲು. ಕೃಷ್ಣ ಹೊಳಿಯೊಳಗ ಬಿಟ್ಲು ನಿಮ್ಮವ್ವ.
ನೋಡ್ರಿ ತಾಯಿ ಗುಣ ಚಲೋ ಐತ್ರಿ ಹಡದ ಮಗನ ಹೊಳಿ ಕಾಣಿಸೋದು ಹಡದ ಮಗನ ಹೊಳಿ ಬಿಟ್ಲು ನೋಡ್ರಿಪ್ಪ ಹೌದಿಲ್ಲ ಅಷ್ಟು ಸಾಕ ಸಲುವಕ್ಕ ಜಾಕಿ ಜತನ ಮಾಡಾಕ ತಾಕತ್ತಿರ್ಲಿಕ್ಕಂದ್ರ ಮಗನ್ ಯಾಕೆ ಹಿಡಿದ ಯಾಕೆ ಹಡಿಬೇಕಾಗಿತ್ತು ನಿಮ್ಮ ಅವ್ವ ಅದೇ ಕಾರಣ ಪಾಂಡವರು ಪಕ್ಷಪಾತ ಬಿಟ್ಟು ಒಂದು ಕೌರವರು ಪಕ್ಷಪಾತ ವಹಿಸಿದಂತ ಸಂದರ್ಭದಾಗ ಹೌದಾ ಪಾಂಡವರಿಗೆ ಮರಣಕ್ಕತೆ ತಿಳ್ಕೊಂಡು ಅದೇ ತಾಯಿ ಕುಂತಿದೇವಿ ಏನ್ ಮಾಡ್ಲ ಮಗ ಕರ್ಣನ ಬದಿ ಹೋಗಿ ಕಾಲು ಬೀಳಾಕತ್ತನ ಮಗನ ಹೌದು ನಿನ್ನ ಹಡದಿರ್ತಕ್ಕಂತ ತಾಯಿ ನಾನೇ ಇದೀನಿ ಹಿಂಗ ನಿನ್ನ ಹೊಳಿಯೊಳಗೆ ಬಿಟ್ಟಿದ್ದೆ ನಿಮ್ಮ ಅನ್ನಗಳ ಜೀವ ಹೊಡಿಬೇಡು ನಿಮ್ಮ ಅನ್ನಗಳ ಜೀವ ಕಾಪಾಡತ್ತೇಳಿ ಅದೇ ತಾಯಿ ಹೇಳಿದ್ರು ನಿಮ್ಮ ತಾಯಿ ಬಳಿ ಇಂತಾವ್ ಯಾಕೆ ಹೊಲಸು ಕುತಂತ್ರ ಗುಣಗಳು ಯಾಕದ ನಿಮ್ಮ ತಾಯಿ ಬರೀ ಮಣ್ಣು ತಿನ್ನು ಚಟಗಳು ಅಲ್ಲ ಹಡದಿರ್ತಕ್ಕಂತ ಮಕ್ಕಳನ್ನ ನಾವು ಹೊರಗೆ ಬಿಡ್ತೀರಿಪ್ಪ ಅಂದ್ರ ನಿಮ್ಮ ತಾಯಿ ಗುಣಗಳು ಎಟ್ಟ ಹೇಸದವತ್ತ ಹೌದಿಲ್ಲ ಈಗ ಎಲ್ಲಾ ವಾಟ್ಸಪ್ ಫೇಸ್ಬುಕ್ ದಾಗ ನೋಡ್ತೀರಿ ಹಡದಿರ್ತಕ್ಕಂತ ಕೂಸುಗಳು ಎಲ್ಲೋ ಬೀದಿಗಳು ಬಿಟ್ಟು ಬಿಸಾಡಿ ಚೆಲ್ಲಿ ಹೋಗಿರ್ತಾರ ಎಲ್ಲೇ ರೋಡ್ ದಂಡಿ ಹೋಗಿದ್ದಾರ ಆಕಿಗೆ ತಾಯಿ ಅನ್ನಬೇಕೋ ಏನ ನಾಯಿ ಅನ್ನಬೇಕೋ ಏನಬೇಕು ಹಾ ಅದಕ್ಕಾಗಿ ನಿಮ್ಮನ್ನ ಮಗನ ಸಾಕುವಂತ ತಾಕತ್ತಿದ್ರಂದ್ರ ಜನ್ಮ ನೀಡ್ರಿ ಅವ್ರಿಗೆ ಇಲ್ಲಿಕಾರ ಸುಮ್ ಹಂಗೆ ಇರ್ರಿವ ಸೋಮ ಹಂಗ ಇದ್ ಬೇಡ್ರಿ ಹೌದಿಲ್ಲ ಅದಕ್ಕ ಯಾವ ತಾಯಿನ ಹಿಡಿದು ಬೆಳೆಸ್ತೀರಿ ಮುಂದಿನ ಸಂದಿಗೆ ಬೆಳೆಸ್ರಿ ಹೌದು ಇನ್ನು ವಿಷಯ ರಂಗ್ ಏರಿಯದ ಬಂಧುಗಳೇ ಸುಮ್ಮ ಕುಂದ್ರಿ ನೀವು ಒಟ್ಟ ಸುಮ್ ಕುಡ್ರಿ ಕೆಬ್ಬಣ ಕಾಯ್ದೆ ಹೆಂಗ ಕುಂದ್ರು ಕರ್ತವ್ಯ ನಿಮ್ಮದು ಬೆಂಕಿ ಏಯ್ ಇದನ್ನ ಕೇಳ ಈ ಅಣ್ಣನ ದಂಡಿ ಹೆಚ್ಚು ಕರ್ತವ್ಯ ನಂದು ಹಿಂಗಂದ್ರೆ ಹೌದು ನಾ ಬ್ಯಾರೆ ತರ್ತ ಮಾಡಿದ್ನ ಹಿಂಗಂದಿ ಇರ್ಲಿ ಹೌದಾ ಅದಕ್ಕ ಬಾಳೆಹಣ್ಣು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇವು ಯಾವಾಗ ತೂರ್ತಾನ ಹೇಳಕ್ ಅಣ್ಣನ ಪಾರ್ಟಿ ಹಾಕಂಡ್ ಹೇಳಕ್ ಬರ್ಲ್ರಿ ಇಲ್ಲ ನಿಮ್ನ ಹಂಪ್ ಹರಿಬೇಕಲ್ಲ ನಮ್ಮ ಮನೆ ಅದು ನಿಮ್ನ ಹಂಪರ್ದ್ ಮಾತಾಡಂತ ಅವ್ರು ಒಂದಾಗಿರೋದು ಇರ್ಲಿ ಅದಕ್ಕಾಗಿ ಅಂದ್ರ ನಿನ್ನ ವಿಚಾರ ಏನ ಹೌದು ಈ ಕಡೆ ಅಕ್ಕನ ಕಡೆ ಹುಡುಗಿ ಹೋಗಿರಬಾರದು ಆಚಾಡೆ ಅಣ್ಣನ ಕಡೆ ಆಸ್ತಿ ಹೋಗಿರಬಾರ್ದ್ರಿ ಇವಂದ್ರಿ ಹೌದ ನಿನ್ನ ಮಗಳು ಬೇಕಲ್ಲ ಮತ್ ನನಗ ಹೌದಿಲ್ಲ ಹೌದು ಇರ್ಲಿ ಬಾಳೆಹಣ್ಣು ಮಾತಾಡುವಂತ ಅವಶ್ಯಕತೆ ಇಲ್ಲ ದೈವದವ್ರು ಬಹಳ ಮಾತಾಡ್ಬೇಡತ್ತೇನೆ ಅಂದಾರ ಹೌದು ನಾಕೇ ನುಡಿ ಚಾಲ್ ಹಾಡಿ ಅನ್ನಗೆ ಪಾಳಿ ಕೊಡುನು ಮುಂದಿನ ಸಂದಿಗೆ ಅನ್ನ ಏನು ಮಾತಾಡ್ತಾನ ಮತ್ತ ಮಾತಾಡ್ಲಿ ಸಂದಿ ಹೊಸ ಚಾಲ ಹಾಡೋನು ಮುಂದಿನ ಸಂದಿ ಹೊಸ ಚಾಲ ಇನ್ನು ಹೊಸವೇ ಹೌದಿಲ್ಲ ಅಗದಿ ಅದಕ್ಕಾಗಿ ನಾಲ್ಕು ನುಡಿ ಚಾಲ ಕೇಳು ಈ ಪೈಲಾ ಸ್ತೋತ್ರ ಐತಿ ಸ್ತೋತ್ರ ಚಾಲ ಮಾಡೋಣ ಹಿಂದಿನ ಜಾನಪದ